ನೋಡಿ, ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ಈ ಕಡೆ ಕಾಡಿ ಬರ್ತಾ ಇದ್ದೇನೆ. ಇದರಲ್ಲಿ ನಾವು ಸ್ವಲ್ಪ ಸಣ್ಣ ಹಣ್ಣು ಆಗ್ತಾ ಇದೆ. ನೋಡುವಾಗ ಇದು ಕುಂಟಾಲ್ ಹಣ್ಣು ಅಂತೇಳಿ ಗೊತ್ತಾಯ್ತು ನನಗೆ. ಇದು ನೋಡಿ ಯಾವ ಥರ ಇದೆ ಅಂತೇಳಿ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದನ್ನು ಜನಗಳು ತಿನ್ಬೋದು, ಪಕ್ಷಿನ ತಿನ್ಬೋದು. ಜನಗಳಂತೂ ಜಾಸ್ತಿ ತಿಂತಾರೆ ಬಿಡಿ. ಇದನ್ನು ನೋಡಿದ್ಕೊಳ್ಳೋ ನೇರಳೆ ಹಣ್ಣು ಅಂತೇಳಿ. ನೇರಳೆ ಹಣ್ಣಲ್ಲ ಇದು. ನೇರಳೆ ಹಣ್ಣು ಸೀಸನ್ ಮುಗಿದ ಕೂಡಲೇ ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದು ತುಳುವಲ್ಲಿ ಕುಂಟಾಲ್ ಪರಂದು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕುಂಟಾಲ್ ಹಣ್ಣು ಅಂತ ಹೇಳ್ತಾರೆ. ಇದು ನಮ್ಮ ಕೆಲವು ಕಾಡಲ್ಲೆಲ್ಲ ಇರುತ್ತೆ, ತುಂಬ ಇರುತ್ತೆ. ಇದನ್ನು ಹೀಗೆ ಡೈರೆಕ್ಟಾಗಿ ಕಿತ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಕೆಲವು ಜನ ಇದು ವಾಶಿ ಮಾಡ್ತಾ ತಿಂತಾರೆ. ಇದು ಹಾಗೆ ಡೈರೆಕ್ಟಾಗಿ ತಿನ್ಬೋದು, ಏನು ಎಫೆಕ್ಟ್ ಇಲ್ಲ. ನೋಡಿ ಇದರ ಹಣ್ಣಿದೆಯಲ್ಲ, ನೋಡಿ ಈ ಥರ ಹಣ್ಣು, ಈ ಥರ ಹಣ್ಣು. ಇದರದ್ದು ಬೀಜ ಇದೆಯಲ್ಲ, ನೇರಳೆ ಹಣ್ಣಿಗಿಂತ ಸ್ವಲ್ಪ ಸಣ್ಣ ಸೈಜು. ಇದು ರೌಂಡ್ ಬೀಜ, ಅದು ಸ್ವಲ್ಪ ಉದ್ದ ಇರುತ್ತೆ. ಈ ಬೀಜ ಇದೆಯಲ್ಲ, ಇದನ್ನು ಒಣಸಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಈಗ ನೇರಳೆ ಹಣ್ಣಿಂದಂತೂ ಸುಗರಿ ಬರುತ್ತೆ, ಇದು ಕೂಡ ಸುಗರಿ ಬರುತ್ತೆ. ಇದು ನಮ್ಮ ಮಲೆನಾಡು ಏರಿಯಾದಲ್ಲಿ ಸ್ವಲ್ಪ ಇದೆ. ಈ ಅಡ್ಡೆಗಳೆಲ್ಲ ಸ್ವಲ್ಪ ಹಾಕ್ಕೊಂಡ್ಬಿಡ್ಬೋದು. ಯಾಕಂತ ಹೇಳಿದ್ರೆ ಈಗ ಫಾರೆಸ್ಟ್ನವ್ರು ಇದನ್ನು ಬೆಳೆಸಲ್ಲ, ಭಾರಿ ಕಡಿಮೆ ಇದೆ. ಇವ್ರಿಗೆ ಗೊತ್ತಿರುತ್ತಂತ ಹೇಳೋಕ್ಕಾಗಲ್ಲ. ಆದರೂ ರೈತರಿಗೆ ಇದೇ ಉಪಯೋಗ ಬರುತ್ತೆ. ಹಾಗಾಗಿ ಇದನ್ನು ಆದಷ್ಟು ಬೆಳೆಸಿ. ಓಕೆ ಸರ್, ತುಂಬ ಥ್ಯಾಂಕ್ ಯು.